ನಮಸ್ಕಾರ ಕರ್ನಾಟಕ. ನಾವು ಆವಾಗಲೇ ನಿಮಗೆ ಹೆಬ್ಬಾಳ ಕೆರೆಯನ್ನು ತೋರಿಸಿದ್ವಿ. ಹೆಬ್ಬಾಳ ಕೆರೆಯಲ್ಲಿ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಕಾಮಗಾರಿ ನಡೀತಾ ಇದೆ. ಅಲ್ಲೂ ಕೂಡ ಪಾರದರ್ಶಕತೆ ಇರಲಿಲ್ಲ. ಒನ್ಸ್ ಅಗೇನ್ ಹೆಬ್ಬಾಳ ಕೆರೆ ಮಿನಿಸ್ಟರ್ ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬರುತ್ತೆ. ಅಲ್ಲೂ ಕೂಡ ಯಾವುದೇ ರೀತಿಯ ಆ ಒಂದು ಡೆವಲಪ್ಮೆಂಟ್ ವರ್ಕ್ಗೆ ಪಾರದರ್ಶಕತೆನ ಮೇಂಟೈನ್ ಮಾಡಿಲ್ಲ. ಈಗ ನೀವು ನೋಡ್ತಾ ಇರೋದು ಹೆಬ್ಬಾಳ ಕೆರೆ ಪಕ್ಕದಲ್ಲಿರುವ ನಾಗವಾರ ಕೆರೆ ಅಂತ ಹೇಳ್ತಾರೆ, ಅಥವಾ ನಾಗವಾರ ಲೇಕ್ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ದೊಡ್ಡ ಮೆಷಿನರಿಗಳನ್ನ ಬಳಸಿ ಇಲ್ಲಿ ಐ ಥಿಂಕ್ ಕೆರೆಯಲ್ಲಿರೋ ಮಣ್ಣನ್ನು ತೆಗಿಲಾಗ್ತಾ ಇದೆ. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಈ ಒಂದು ಕೆರೆನ ಏನಾದರೂ ಮಾರಾಟ ಮಾಡಕ್ ಹೋಗ್ತಾ ಇದ್ದೀರಾ? ನಮ್ಗೆ ಆ ಪ್ರಶ್ನೆ ಅಂತೂ ನೋಡಿದವ್ರಿಗಂತೂ ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ಇಲ್ಲಿ ಯಾವ ಕಾಮಗಾರಿ ನಡೀತಾ ಇದೆ, ನಿಜವಾಗ್ಲೂ ಇಲ್ಲಿ ಏನೋ ಡಿಸಿಲ್ಟ್ ಮಾಡ್ತಾ ಇದಾರ, ಡೆವಲಪ್ಮೆಂಟ್ ಬರ್ತಾ ಇದಾರ, ಅಥವಾ ಈ ಕೆರೆನೇನಾದ್ರೂ ಜಾಗ ಖಾಲಿ ಮಾಡಿ ಮಾರಾಟ ಮಾಡ್ತಾ ಇದಾರ? ಯಾವುದೇ ರೀತಿಯ ಮಾಹಿತಿಗಳನ್ನ ಈ ಕೆರೆಗೆ ಸಂಬಂಧಪಟ್ಟಂಗೆ ಇಲ್ಲಿ ಅಭಿವೃದ್ಧಿ ಅಂತ ಹೇಳೋವಂತ GB ಅವರು ಇಲ್ಲಿ ಮಾಡಿಲ್ಲ. ಒಂದಷ್ಟು ಪೋಕ್ಲೈನ್ಗಳು, ಒಂದಷ್ಟು ಟಿಪ್ಪರ್ಗಳು ಬಿಟ್ರೆ ಆಮೇಲೆ ಅದ್ರ ಹಿಂದ್ಗಡೆ ಸುತ್ತಮುತ್ತ ನೋಡ್ಬೋದು ಎಲ್ಲ ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗ್ಸ್. ಕೆರೆಗಳು ಸುಮಾರು ಬೆಂಗಳೂರಲ್ಲಿ ಸುಮಾರು 1250 ಕೆರೆಗಳನ್ನ ಕಳೆದ 30 ವರ್ಷದಲ್ಲಿ ನಾವೆಲ್ಲ ಕಳ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಅವೆಲ್ಲ ಒಂದು ರೀತಿಯ ಏನೋ ನಾಪತ್ತೆ ಅನ್ನೋದಕ್ಕಿಂತ ಅವನ್ನೆಲ್ಲ ಕದ್ದು ಈ ರೀತಿಯ ಎಷ್ಟೋ ಕೆರೆಗಳನ್ನ ಮಾಲ್ಗಳಾಗಿ ಮಲ್ಟಿಪ್ಲೆಕ್ಸ್ ಬಿಲ್ಡಿಂಗ್ಗಳಾಗಿ ಅಪಾರ್ಟ್ಮೆಂಟ್ಗಳಾಗಿ ಕಟ್ಟು ಐ ಥಿಂಕ್ ಆರ್ಥಿಕವಾಗಿ ಸಾವಿರಾರು ಕೋಟಿ ಡಿಕ್ಲೇರ್ ಮಾಡ್ಕೊಳಂತ ರಾಜಕಾರಣಿಗಳು, ಅಧಿಕಾರಿಗಳು, ಆಮೇಲೆ ಅವ್ರಗಳಿಗೆ ಬಕೆಟ್ ಹಿಡಿಯುವಂತ ಅಕ್ಕಪಕ್ಕ ಭೂಮಾಫಿಯಾಗಳು ಇವರ ಪಾಲಾಗಿದೆ. ಈಗ ನಮಗೆ ಪ್ರಶ್ನೆ ಏನಪ್ಪಾ ಅಂತ, ಉಳಿದಿರುವಂತ 1450 ಕೆರೆಗಳಲ್ಲಿ ಇವತ್ತು ಉಳಿದಿರೋದು ಕೇವಲ 200 ಕೆರೆಗಳು ಮಾತ್ರ ಬೆಂಗಳೂರಲ್ಲಿ. 1250 ಕೆರೆಗಳು ಈ ಒಂದು ಐ ಥಿಂಕ್ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಡಕಾಯಿತರುಗಳು ಮತ್ತೆ ಉಸುರುವಳ್ಳಿ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಮಾರಾಟ ಮಾಡ್ಕೊಂಡಿದ್ದಾರೆ. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ತಾನೊಬ್ಬ ತಾನೊಬ್ಬ ನಿಯತ್ತಿನ ವ್ಯಕ್ತಿ, ತಾನೊಬ್ಬ ಭ್ರಷ್ಟಾಚಾರ ವಿರೋಧಿ ಅಂತ ಹೇಳ್ಕೊಳೋ ಅಂತ ಮಿನಿಸ್ಟರ್ ಅಂಡ್ MLA ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇಷ್ಟು ದೊಡ್ಡ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ. ಇಟ್ ಕುಡ್ ಬಿ ನಾಟ್ ಲೆಸ್ ದಾನ್ 20 crores, ಒಂದು 20 ಕೋಟಿ ಕಡಿಮೆ ಡೆವಲಪ್ಮೆಂಟ್ ವರ್ಕ್ ಅಂತಿಲ್ಲ. ಏನ್ ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ. ಕಾರಣ ಯಾಕೆ ಅಂತಂದ್ರೆ, ಇಲ್ಲಿ ಯಾವುದೇ ರೀತಿಯ ಪಾರದರ್ಶಕತೆ ಮೇಂಟೈನ್ ಮಾಡ್ಲಿಕ್ಕೆ, ಯಾಕಂದ್ರೆ ಈ ಒಂದು ಕಾಮಗಾರಿ ಏನ್ ನಡೀತಾ ಇದೆ ಇದು ಸಾರ್ವಜನಿಕರ ಹಣದಿಂದ ನಡೀತಾ ಇರೋದು. GB ಅವರೇ ಮಾಡ್ಲಿ, PWD ಅವರೇ ಮಾಡ್ಲಿ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅವರೇ ಮಾಡ್ಲಿ, ಈ ವಾಟರ್ ಬಾಡಿ ಡೆವಲಪ್ಮೆಂಟ್ ಏನಾದ್ರು ಮಾಡ್ತಾ ಇದ್ರೆ ಇಷ್ಟು ಕೋಟಿ ಹಣ ಸ್ಯಾಂಕ್ಷನ್ ಆಗಿದೆ, ಇಂಥವ್ರಿಗೆ ಟೆಂಡರ್ ಆಗಿದೆ, ಇಂಥವ್ನು ಇಂಜಿನಿಯರು, ಇದು ಥರ್ಡ್ ಪಾರ್ಟಿ ಏನೋ ಇನ್ಸ್ಪೆಕ್ಷನ್, ಇಷ್ಟು ದಿನ ನಾವು ಇಂಥ ತಾರೀಕು ಕೆಲಸ ಶುರುವಾಗುತ್ತೆ, ಇಂಥ ದಿನ ಕಾಮಗಾರಿಯನ್ನ ಕೊನೆ ಮಾಡ್ಲಾಗುತ್ತೆ, ಇಂಥ ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇದೀವಿ, ಏನಾದ್ರೂ ಪಬ್ಲಿಕ್ ಅಬ್ಜೆಕ್ಷನ್ ಇದೆಯಾ? ಯಾವುದೇ ರೀತಿಯ ಪಾರದರ್ಶಕತೆಯನ್ನ ಈ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅದರಲ್ಲೂ ಎಸ್ಪೆಷಲಿ ಮಿನಿಸ್ಟರ್ ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿಲಿ ಪಾರದರ್ಶಕತೆ ಇಲ್ಲದಂತ, ಈಗ ಪಾರದರ್ಶಕತೆ ಇಲ್ಲ ಅಂದ್ರೆ ನಾವು ಭ್ರಷ್ಟಾಚಾರ ಅಂತಾನೆ ಹೇಳ್ಬೇಕಾಗತ್ತೆ. ಸೀಕ್ರೆಟ್ ಆಗಿ ಸಾರ್ವಜನಿಕರನ್ನ ಅವಾಯ್ಡ್ ಮಾಡಿಕೊಂಡು ಸೀಕ್ರೆಟ್ ಆಗಿ ಬೆಳವಣಿಗೆಗಳನ್ನ ಯಾವುದೇ ಮಾಹಿತಿ ಕೊಡದಿರ ಮಾಡ್ತಾ ಇರುವಂತ ಕೆಲಸಗಳು ಇದು ಸರ್ವೇ ಸಾಮಾನ್ಯ ಬೆಂಗಳೂರಲ್ಲಿ. ಅಂಡ್ ಅಟ್ ದ ಸೇಮ್ ಟೈಮ್ ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾಗವಾರ ಲೇಕ್ ಎಷ್ಟೋ ಜನ IT ಎಂಪ್ಲಾಯ್ಗಳು ನಮ್ಗೆಲ್ಲ ವಿಡಿಯೋಗಳನ್ನ ಕಳಿಸಿದ್ರು. ಪ್ಲೀಸ್ ಇದನ್ನ ಕವರೇಜ್ ಮಾಡಿ ಅಂತ. ಯಾಕೆ ಅಂತಂದ್ರೆ ಇವತ್ತಿನ ರಾಜಕಾರಣಿಗಳು 224 MLAಗಳ ಮೇಲೆ, ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಗಿರಾಟ ಮಾಡಿರ್ಬಿಟ್ಟಾರೆ ಯಾರಿಗಾದ್ರು, ಏನೋ ಸಾಫ್ಟ್ವೇರ್ ಕಂಪ್ನಿಗಳವ್ರಿಗೆ ಅಥವಾ ಯಾರಾದ್ರೂ ಮಾಲ್ಗಳವ್ರಿಗೆ ಮಾಡಿಬಿಟ್ಬಿಟ್ಟಾರ, ನಂಬಿಕೆ ಇಲ್ಲ. ಹಾಗಾಗಿನೇ ಕವರೇಜ್ ಮಾಡಿ ಅಂತಂದ್ರು. ನಾವಿಲ್ಲಿ ಬಂದಾಗ ನಮ್ಮ ಕಣ್ಣಿಗೆ ಆಸ್ ಪರ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಥವಾ ಕೊನೆ ಪಕ್ಷ ನಮ್ಮ ತೆರಿಗೆ ಹಣದಲ್ಲಿ ಏನೋ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಯಾರಿಗೂ ಗೊತ್ತಿಲ್ಲ. ಡೆವಲಪ್ಮೆಂಟ್ ಅಂತ ನಾವು ಅನ್ಕೊಬೇಕು. ಯಾವುದೇ ರೀತಿಯ ಬೋರ್ಡ್ಗಳಿಲ್ಲ, ಯಾವುದೇ ರೀತಿಯ ಮಾಹಿತಿಗಳಿಲ್ಲ. ಒಟ್ನಲ್ಲಿ ಏನೋ ಗುಡ್ಸ್ ಗುಂಡಾಂತರ ಮಾಡ್ಲಿಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ 11,000 ಕೆರೆಗಳನ್ನ ನುಂಗಿರುವಂತ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಭೂಮಾಫಿಯಾಗಳು ಇವತ್ತು ಅಳಿದು ಉಳಿದಿರುವಂತ ಒಂದಷ್ಟು ಕೆರೆಗಳನ್ನ 200 ಕೆರೆಗಳಲ್ಲಿ ಈಗ ಆಲ್ರೆಡಿ ಮಳೆಗಾಲ ಶುರುವಾಗ್ತಾ ಇದೆ. ಏನ್ ಮಾಡಕ್ ಹೊಟ್ಟಿದ್ರೆ ಗೊತ್ತಿಲ್ಲ. ಇರೋ ಕೆರೆಗಳನ್ನ ಚಿಕ್ಕದಾಗಿ ಮಾಡೋದು ನೋಡ್ಬೋದಲ್ಲ. ಸೆಂಟ್ರಲಿ ಅಷ್ಟು ದೊಡ್ಡ ಡಿಸಿಲ್ಟ್ ಬಂಡನ್ನ ಹಾಕಿದ್ದಾರೆ. ಹೆಚ್ಚು ಕಮ್ಮಿ ಅರ್ಧ ಕೆರೆ ಬರೀ ಆ ಒಂದು ದ್ವೀಪವನ್ನ ಮಾಡಿದ್ದಾರೆ. ಕೆರೆಗಳು ಶುಡ್ ಬಿ ಎ ಪ್ಲೇಸ್ ಫಾರ್ ಸ್ಟೋರೇಜ್ ಆಫ್ ಲಾರ್ಜ್ ಕ್ವಾಂಟಮ್ ಆಫ್ ವಾಟರ್ ಅಂತ ಹೇಳ್ತಾರೆ. ಬಟ್ ಇವರು ಆ ಕೆರೆಗಳಲ್ಲಿ ವಾಕಿಂಗ್ ಪಾತ್ಗಳನ್ನ ಮಾಡೋದು, ಕೆರೆಗಳಲ್ಲಿ ಪಾರ್ಕ್ ಮಾಡೋದು, ಇರೋ ಪಾರ್ಕ್ ಜಾಗಗಳನ್ನೆಲ್ಲ ತಿಂದಾಕ್ಬಿಡೋದು, ಕೆರೆನಲ್ಲಿ ಬಂದು ಪಾರ್ಕ್ ಮಾಡೋದು, ಕೆರೆನಲ್ಲಿ ಬಂದು ಜಿಮ್ ಮಾಡೋದು, ಕೆರೆನಲ್ಲಿ ಬಂದು ವಾಕಿಂಗ್ ಪಾತ್ ಮಾಡೋದು. ಯಾಕೆ ಅಂತಂದ್ರೆ
ಈ ರೀತಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ ಏನೋ ಇವರು ಪರ್ಮಿಷನ್ಗಳು ಕೊಡ್ತಾರೆ, ಅಲ್ಲಿ ಯಾವ್ದು ಪಾರ್ಕ್ ಇರಲ್ಲ, ಅಲ್ಲಿ ಯಾವ್ದು ವಾಟರ್ ಬಾಡಿ ಇರಲ್ಲ. ಸೊ ಇರೋಂಥ ವಾಟರ್ ಬಾಡಿನ ಚಿಕ್ಕದಾಗಿ ಮಾಡಿ ಪಾರದರ್ಶಕತೆ ಇಲ್ದ್ರ ನಾವು ಕೃಷ್ಣ ಬೈರೇಗೌಡರು ಕೇಳಕ್ ಏನೋ ಅಂತಂದ್ರೆ ಇದನ್ನ ಡೆವಲಪ್ಮೆಂಟ್ ಅಂತ ಹೇಳ್ಬೇಕಾ ಅಥವಾ ಇದನ್ನ ಪಾರದರ್ಶಕತೆ ಇಲ್ಲಂತ ಒಂದು ಸ್ಕ್ಯಾಮ್ ಅಂತ ಹೇಳ್ಬೇಕಾ? ಒಬ್ಬ ಜನಪ್ರತಿನಿಧಿಯಾಗಿ ಪಾರದರ್ಶಕತೆಯನ್ನ ಮೇಂಟೈನ್ ಮಾಡ್ಬೇಕಾ? ಅದು GBA ಕೆಲಸ, GBA ಅಧಿಕಾರಿಗಳ ಕೆಲಸ, GBA ಕಮಿಷನರ್ ಕೆಲಸ. ಬೆಂಗಳೂರು ನಾರ್ತ್ GBA ಏನಿದೆ, ಯಾಕೆ ಪಾರದರ್ಶಕತೆಯನ್ನ ಮೇಂಟೈನ್ ಮಾಡ್ತಾ ಇಲ್ಲ? ಯಾರ ಹಣದಿಂದ ಈ ಒಂದು ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇದ್ದೀರಾ? ಯಾಕೆ ಪಾರದರ್ಶಕತೆ ಮೇಂಟೈನ್ ಮಾಡಲ್ಲ? ಯಾಕೆ ಮಾಹಿತಿಯನ್ನ ಕೊಡ್ತಾ ಇಲ್ಲ? ಯಾಕೆ ಈ ರೀತಿ ವಾಟರ್ ಬಾಡಿಗಳಲ್ಲಿ ನಿಮ್ಗೆ ಇಷ್ಟ ಬಂದಂಗೆ ಸೋಕಾಲ್ಡ್ ಇರೋಬ್ಬರ ಮಣ್ಣನ್ನೆಲ್ಲ ತಗೊಂಡೋಗಿ ಆ ಸೆಂಟ್ರಲ್ಲಿ ದ್ವೀಪಗಳನ್ನ ಮಾಡಿ ಕೆರೆಯನ್ನ ಚಿಕ್ಕದಾಗಿ ಮಾಡಿ ಅವ್ರಿಗೆ ಇಷ್ಟ ಬಂದಾಗೆ ಈ ಕೆರೆಗಳನ್ನ ಮ್ಯಾನಿಪುಲೇಟ್ ಮಾಡುವಂತ ಕೆಲಸಕ್ಕೆ ದರ್ ಇಸ್ ಅ ಸುಪ್ರೀಂ ಕೋರ್ಟ್ ಆರ್ಡರ್ ಸ್ಟೇಟ್ ಇಸ್ ಅ ಕಸ್ಟೋಡಿಯನ್ ಅಂತ. ಒಬ್ಬ ಕಸ್ಟೋಡಿಯನ್, ಒಬ್ಬ ಕರ್ನಾಟಕ ಸರ್ಕಾರ ಕಸ್ಟೋಡಿಯನ್ ಆಗಿ ಎಲ್ಲ ಭೂಮಾಫಿಯಾಗಳು ಈ ಒಂದು ಕೆರೆಗಳನ್ನ ನುಂಗೋ ಅಂತ ಒಂದು ಪರಿಸ್ಥಿತಿ ಮಾಡಿಟ್ಟಿದ್ದಾರೆ ಅಂತ ಈ ಮೂಲಕ ಹೇಳುತ್ತಾ, ಇದರ ಬಗ್ಗೆ ವಿ ನೀಡ್ ಅಕೌಂಟಬಿಲಿಟಿ, ಲೆಕ್ಕಾಚಾರ ಬೇಕಾಗಿದೆ. ತಾನು ಸ್ವಚ್ಛ ಅಂತ ಹೇಳುವಂತ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ದಯಮಾಡಿ ಲೆಕ್ಕಾಚಾರವನ್ನ ಕೊಡಿ. ಜನ ಕೇಳ್ತಾ ಇದ್ದಾರೆ, ಪೀಪಲ್ ಆರ್ ಸೆಂಡಿಂಗ್ ದ ವಿಡಿಯೋಸ್, ಇದನ್ನ ಕವರೇಜ್ ಮಾಡಿ ಅಂತ. ಸೊ ವಿ ಆರ್ ಕವರಿಂಗ್ ಇಟ್. ಅಟ್ಲೀಸ್ಟ್ ನಾವು ಬಂದು ಹೋದ್ಮೇಲೆ ಆದ್ರೂ ಕೃಷ್ಣ ಬೈರೇಗೌಡ ನಿಮ್ಮಲ್ಲಿ ನಿಯತ್ತನ್ನೋದು ಉಳಿದಿದ್ರೆ, ಸಾರ್ವಜನಿಕರಿಗೋಸ್ಕರ ನೀವು ಕೆಲಸ ಮಾಡ್ತಾರ ನಿಜವಾಗಿದ್ರೆ, ಅಟ್ಲೀಸ್ಟ್ ಇಲ್ಲಿ ಏನ್ ಕಾಮಗಾರಿ ನಡೀತಾ ಇದೆ ಬೋರ್ಡ್ಗಳನ್ನ ನಡಿ, ಪಾರದರ್ಶಕತೆಯನ್ನ ಮೇಂಟೈನ್ ಮಾಡಿ, ಕೆರೆಗಳನ್ನ ಚಿಕ್ಕದಾಗ್ದಿದ್ದಂಗೆ ನೋಡ್ಕೊಳ್ಳಿ, ಕೆರೆಗಳು ಕಬ್ಜಾ ಆಗಬಾರ್ದು. ದಿಸ್ ಇಸ್ ವಾಟ್ ವಿ ವಾಂಟೆಡ್. ನಾಚಿಕೆ ಆಗ್ಬೇಕು GBA ಅಂತ ಮಾಡ್ಕೊಂಡು ನೀವು ಒಂದು ಬೋರ್ಡ್ ಉಣಿದಿರಾ, ಕಾನೂನಿಗೆ ನೀವೆಲ್ಲ ದೊಡ್ಡವರ, GBA ಅಂತ ಹೇಳ್ಕೊಳಕ್ಕೆ ಅಷ್ಟೇ ನೀವು ಮಾಡ್ಕೊಂಡಿರೋದು. ಬಟ್ ಇಲ್ಲಿ ನಡೀತಾ ಇರೋದೆಲ್ಲ ಪಾರದರ್ಶಕತೆ ಇಲ್ಲದಂತ ಒಂದು ದೊಡ್ಡ ಲೂಟಿ ಅಂತ ಈ ಮೂಲಕ ಹೇಳುತ್ತಾ, ಡೆಫಿನೆಟ್ಲಿ ವಿ ವಾಂಟ್ ಲೆಕ್ಕಾಚಾರ. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್.